प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्रीति महागौरीति चाष्टमं नवमं सिद्धिदात्री च नवदुर्गाः प्रतीताः। ಶುಭೋದಯ. ಇವತ್ತು ನವರಾತ್ರಿಯ 2ನೇ ದಿನ. ಇವತ್ತು ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡ್ತೇವೆ. ಸೊ ಇವತ್ತಿನ ಬೆಳಗಿನ ಪೂಜೆ ಮುಗಿಸಿ ನಾವಂತೂ ಹೊರಟೇ ಬಿಟ್ವಿ. ನೋಡಿ ಇಲ್ಲಿ ಇದೇನಿದು ಅಂತ ಗೊತ್ತಾ? ಇದು ನಂದಿನಿ ನದಿ. ನಂದಿನಿ ನದಿ ಅಂತ ಹೆಸರು ಕೇಳ್ತಾ ಇದ್ದಾಗೆ ನಿಮಗೆ ಗೊತ್ತಾಗಿರೋದು, ನಾವಿವತ್ತು ಹೋಗಿರೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ತುಂಬ ಜನರ ನಡುವಲ್ಲೂ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. 2ನೇ ದಿನ ದೇವಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು. ಮನೇಲೊಂದು ಸ್ವೀಟ್ ಮಾಡೋಣ ಅಂತ ಹೇಳಿ ನೆಲಗಡಲೆಯಲ್ಲಿ ಪಟ್ಟನೆ ಅಂತ ಒಂದು ಸ್ವೀಟ್ ರೆಡಿ ಮಾಡಿದೆ. ನೋಡಿ ಎಷ್ಟು ಫಾಸ್ಟಾಗಿ ರೆಡಿ ಆಯ್ತಲ್ಲ. ಈ ಸ್ವೀಟ್ ಮಾಡಾದಮೇಲೆ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಸಂಜೆ ಆಯಿತು. ನಮ್ಮ ಪುಟ್ಟ ಗಾರ್ಡನ್ನಿಂದ ಇಷ್ಟು ಹೂ ಕಲೆಕ್ಟ್ ಆಗಿದೆ ಹಾಗೂ ಎವ್ರಿ ಡೇ ಡ್ಯೂಟಿ ಒಂದು ಪುಟ್ಟ ಮಾಲೆಯನ್ನು ರೆಡಿ ಮಾಡಿ ಆಯಿತು. ಸಂಜೆ ಆದಮೇಲೆ ಒಂದು ನಮ್ಮ ಸಿಟಿಯನ್ನು ನೋಡಿ ಬರಬೇಕಲ್ಲ, ಹಾಗಾಗಿ ದಸರಾಗೋಸ್ಕರ ರೆಡಿಯಾಗಿರೋಂಥ ನಮ್ಮ ಸಿಟಿಯನ್ನು ಒಂದು ಹೋಗಿ ಬಂದ್ವಿ. ಸೊ ನಮ್ಮ ಮಂಗಳೂರು ದಸರಾ ಅಂತೂ ತುಂಬ ಗ್ರ್ಯಾಂಡಾಗಿ ಆಗ್ತಾಯಿದೆ. ನೀವು ಯಾವ ಊರಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಸಹ ನಮ್ಮ ಊರಿಗೆ ಬಂದು ನಮ್ಮ ದಸರಾನ ನೋಡಿ ಒಮ್ಮೆ. ತುಂಬಾ ಚೆನ್ನಾಗಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಸಹ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್ ಬಾಯ್.